ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಿದ್ದೆ ಅಂತ ಹೇಳಿದರೆ, ಈಗ ಬೆಳಿಗ್ಗೆ 7 o'clock ಏನೋ ಆಗಲೇ ಎದ್ದು, ಅಂದರೆ ಬೇಕು ಅಂತ ಎದ್ದದಲ್ಲ, ಬ್ರೂ ನನ್ನ ಎಬ್ಸಿದ್ದು. ಸೊ ಎದ್ದು ಅವನನ್ನು ಹೊರಗೆ ಕರ್ಕೊಂಡು ಹೋಗಿ ಆಟ ಆಡಿಸಿ, ಆಮೇಲೆ ಅವನಿಗೆ ತಿಂಡಿ ತಿನ್ನಿಸಿ ಈಗ ಒಳಗೆ ಬಂದಿದ್ದಾನೆ. ಇನ್ನು ನನಗೆ ಇವತ್ತು ಸಂಡೇ ಆದ ಕಾರಣ ನಾನು ಸಿಂಬನಿಗೆ ನಾನೇ ಊಟ ಕೊಡಬೇಕು. ಆ್ಯಂಡ್ ಬೇರೆ ನಂದು ನಾಯಿಗಳುಂಟು, ಅದಕ್ಕೆ ಸಹ ನಾನೇ ಊಟ ಹಾಕಬೇಕು. ಸೊ ನಾನು ಆ ಕೆಲಸ ಎಲ್ಲ ಮುಗಿಸಿ ಬಂದು ನಿಮಗೆ ಸಿಗ್ತಾನೆ. ನನಗೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅಲ್ಲಿ ಊಟ ಹಾಕ್ತಾ ಇರುವಾಗ ನನಗೆ ರೆಕಾರ್ಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ನಾನು ರೆಕಾರ್ಡ್ ಮಾಡೋದಿಲ್ಲ ಅದನ್ನು. ಇವ್ ನೋಡಿ, ಒಂದು ರೌಂಡ್ ಆಟ ಆಡಿ ಈಗ ಸೆಕೆಂಡ್ ರೌಂಡ್ ಆಟ ಆಡ್ತಿದ್ದಾನೆ. ಇಲ್ಲಿ ತಿಂಡಿ ಎಲ್ಲ ತಿಂದಾಯ್ತು ಇವನದು. ಇನ್ನು ಹೊರಗಡೆ ಹೋದ ಕೂಡಲೇ ಮಲಗ್ಬೋದು ಅನಿಸ್ತದೆ. ಈಗ ಇವನ ಇಲ್ಲಿ ಟಾಯ್ಸ್ ಎಲ್ಲ ಆಟ ಆಡ್ತಾ ಇದ್ದಾನೆ ಆಗದಿಂದ. ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು ಅಂತ ಇದ್ದೆ, ಬಟ್ ಆಗ ನನಗೆ ಸಿಂಬನನ್ನು ಬಿಡಬೇಕಿತ್ತು. ಸೊ ಇನ್ನು ಒಳಗೆ ಕರ್ಕೊಂಡು ಬರಬೇಕಾಯಿತು. ಬ್ರೂನೋ ಮತ್ತು ಸಿಂಬನ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದೇನೆ ಒಬ್ರೊಬ್ರಿಗೆ. ಬಟ್ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ಬ್ರೂನೋ ಸೈಜ್ ತುಂಬ ಸಣ್ಣ, ಇನ್ನು ಸಣ್ಣ ಪಪ್ಪಿ. ಆ್ಯಂಡ್ ಸಿಂಬ ತುಂಬ ದೊಡ್ಡ ನಾಯಿ, ಅವ್ನು 3 years ಆಯ್ತು ಅವನಿಗೆ. ಸೊ ಇಬ್ಬರ ಒಟ್ಟಿಗೆ ಬಿಡೋದು ಸರಿಯಲ್ಲ, ಬಿಕಾಸ್ ಕೆಲವೊಮ್ಮೆ ಎಂತಾಗ್ತದೆ ಅಂತ ಹೇಳಿದ್ರೆ, ಸಿಂಬ ಆಟದಲ್ಲಿ ಇವನ ಮೇಲೆ ಹಾರೋ ಚಾನ್ಸಸ್ ಉಂಟು, ಅಥವಾ ಇವನು ಅಡಿಗೆ ಬೀಳ್ಬೋದು. ಸಿಂಬನ ಒಂದು ಕಾಲು ತಾಗಿದ್ರೆ ಸಾಕು ಇವನಿಗೆ ನೋವಾಗಲಿಕ್ಕೆ. ಸೊ ಆ ಭಯದಿಂದ ಬಿಡ್ತಿಲ್ಲ. ಆ್ಯಂಡ್ ಸಿಂಬನಿಗೆ ಅಷ್ಟು ಅಭ್ಯಾಸ ಇಲ್ಲ ಈಗ ಪಪ್ಪಿಯೊಟ್ಟಿಗೆಲ್ಲ ಇದ್ದು ಹೀಗೆ ಬಿಹೇವ್ ಮಾಡಬೇಕು ಅಂತ. ನಾನು ಡೈಲಿ ಹೋಗಿ ತೋರಿಸ್ತೇನೆ ಬ್ರೂನೋನ ಸಿಂಬನಿಗೆ. ಅವನು ಫುಲ್ ಸ್ಮೆಲ್ ಎಲ್ಲ ನೋಡ್ತಾನೆ, ಒಂದು ಸ್ವಲ್ಪ ಆಚೆಯಾಗಿ ಕೂತ್ಕೊಳ್ತಾನೆ. ಒಟ್ಟಿಗೆ ಅಂತ ಆಟ ಆಡಲಿಕ್ಕೆ ಅಂತ ಬಿಡಲಿಲ್ಲ, ನಾನು ವೇಟ್ ಮಾಡ್ತಿದ್ದಾನೆ ಒಂದು ಸ್ವಲ್ಪ ದೊಡ್ಡ ಆಗಲಿ ಬ್ರೂನೋ, ಒಂದು ಸ್ವಲ್ಪ ಸೈಜ್ ಬರಲಿ ಅವನದು, ಆಮೇಲೆ ಒಟ್ಟಿಗೆ ಬಿಡ್ಬೋದು ಅಂತ. ಬಿಕಾಸ್ ಈಗ ಬಿಟ್ಟು ಸುಮ್ಮನೆ ನಾವು ತಟಪಟ ಆಗಿ ರಿಸ್ಕ್ ಯಾಕೆ ಅಂತ. ಸ್ವಲ್ಪ ಟೈಮಲ್ಲಿ ನಿಮಗೆ ಬ್ರೂನೋ ಮತ್ತು ಸಿಂಬ ಆಟ ಆಡೋದು ಕೂಡ ಕಾಣ್ಬೋದು ಒಟ್ಟಿಗೆ. ಅವನ ಬೆಲ್ಟ್ ನೋಡಿ ಅವ ಬರ್ತಿದ್ದಾನೆ. ಆ್ಯಕ್ಚುಲಿ ಈ ಬೆಲ್ಟ್ನ ಹಾಕಿ ಇಟ್ಟಿದ್ದೆ, ಬಟ್ ಪ್ರಾಬ್ಲಮ್ ಎಂತ ಅಂತ ಹೇಳಿ ಅವನಿಗೆ ಬೆಲ್ಟಕ್ಕೆ ಅಭ್ಯಾಸ ಇಲ್ಲ ಅಲ್ಲ. ಸೊ ಅವನು ಈ ಬೆಲ್ಟನ್ನು ಹಾಕಿದಾಗ ಕೂಡಲೇ ಫುಲ್ ಇರಿಟೇಟ್ ಆಗ್ತಿದ್ದ, ತೆಗಿತ್ಲಿಕ್ಕೆ ನೋಡ್ತಿದ್ದ. ಸೊ ಪಾಪ ಸುಮ್ಮನೆ ಯಾಕೆ ಇರಿಟೇಟ್ ಮಾಡೋದು, ನಾನು ತೆಗೆದು ಬಿಟ್ಟೆ ನಿನ್ನೆ. ಕೆಲವೊಮ್ಮೆ ಹಾಕ್ಬೋದು ಹೊರಗಡೆ ಹೋಗಬೇಕಿದ್ರೆ ಅಂತೆಲ್ಲ. ಈಗ ಸಿಂಬಾ ಅಲ್ಲಿ ಕರಿತಿದ್ದಾನೆ, ನನ್ನ ವಾಯ್ಸ್ ಕೇಳಿ ಹೊರಗಡೆ ಹೋಗಬೇಕು ಅಂತ ಆಗಿದೆ ಅಂತ ಕಾಣ್ತದೆ ಹಾಗೆ. ಸೊ ಇದು ಅವನ ಬೆಲ್ಟ್. ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದೆ ಬೇರೆ, ಬಂದದೇ ಬೇರೆ, ಬಟ್ ಸ್ಟಿಲ್ ಪರವಾಗಿಲ್ಲ ಅಂತ ಇಟ್ಟುಕೊಂಡಿದ್ದೇನೆ. ಈಗ ನೆಕ್ಸ್ಟ್ ನೋಡಬೇಕು, ಸ್ವಲ್ಪ ದೊಡ್ಡಾದ್ಮೇಲೆ ಬೇರೆ ಬೆಲ್ಟ್ ಆರ್ಡರ್ ಮಾಡಬೇಕು ಇವನಿಗೆ. ಈಗಕ್ಕೆ ಸಾಕು, ಬಿಕಾಸ್ ಹೇಗೂ ಬೆಲ್ಟ್ ಹಾಕುದಿಲ್ಲ, ಮತ್ತು ಬೆಲ್ಟ್ ತೆಗೆದು ಅಂತ ಯೂಸ್ ಇಲ್ಲ. ಇವನಿಗೆ ಆಟ ಸಾಮಾನು ಇದರಲ್ಲಿ ಈ ಒಂದು ಸೌಂಡ್ ಬರೋದುಂಟು, ಗೆಜ್ಜೆ ಟೈಪ್ ಇದು. ಸೊ ಅದು ಅವನಿಗೆ ಭಾರಿ ನೋವು ಆಗ್ತಾ ಉಂಟು ಹಾಗೆ. ಈಗ ಅವನಿಗೆ ಮೇಲೆ ಬಿಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಲ್ಲಿ ಲ್ಯಾಪ್ಟಾಪ್ ಎಲ್ಲ ಉಂಟು. ಅವನು ಬಂದು ಕಚ್ತಾನೆ ವಯರೆಲ್ಲ, ಹಾಗೆ ನಾನು ಬಿಡುವುದಿಲ್ಲ. ನೆಟ್ಟಗಿನ್ನೂ ಹಲ್ಲು ಬರಲಿಲ್ಲ ಇವನಿಗೆ, ಆದರೂ ಅಷ್ಟು ಬೇಗ ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಿದ್ದೆ ಮಾಡುವ ಅಂದಾಜು ಇವನದು. ನಿದ್ದೆ ಮಾಡಿದರೆ ಒಳ್ಳೇದು, ನನಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಬರ್ಬೋದು. ನಾಯಿಗಳಿಗೆ ಅನ್ನ ಹಾಕಿ ನನಗೆ ಸ್ನಾನ ಆಗಬೇಕು, ಎಲ್ಲ ಮುಗಿಸಿ ಬರ್ಬೋದು. ಅಲ್ಲಿ ತನಕ ಇವನು ಆರಾಮಲ್ಲಿ ನಿದ್ದೆ ಮಾಡಿದರೆ ನಂಗೆ ಅದೇ ಒಂದು ದೊಡ್ಡ ಪುಣ್ಯ. ಇಲ್ಲಾಂದ್ರೆ ಅಪ್ಪ ನೋಡಿಕೊಳ್ತಾರೆ, ಬಟ್ ಅಪ್ಪನಿಗೆ ಸಹ ಏನಾದರೂ ಕೆಲಸ ಇದ್ರೆ ಅಪ್ಪನಿಗೆ ತಿಂಡಿ ಎಲ್ಲ ತಿನ್ನಬೇಕು ಅಲ್ಲ. ಆ್ಯಕ್ಚುಲಿ ನಾನು ಯಾವತ್ತು ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಫುಲ್ ಹೇರ್ ಎಲ್ಲ ಕುಮ್ ಮಾಡಿ ಕೂತ್ಕೊಳ್ಳೋದು. ಬಟ್ ಏನಾದರೂ ಒಂದಾಗಿ ನನಗೆ ಬ್ರೂನೋ ಬಂದು ಸಿಗ್ತಾನೆ, ಅವ್ನು ಬಂದು ಕೂದಲೆಲ್ಲ ಎಳ್ದ ಹಾಕಿ ಎಲ್ಲ ಮತ್ತೆ ಹೋಗೋದು. ಆಮೇಲೆ ನನಗೆ ನಾನು ಮ್ಯಾನೇಜ್ ಮಾಡುವ, ನನ್ನ ಕೂದಲು ಎಲ್ಲ ಚದರಾಗಿ ಹೋಗ್ತದೆ. ಹಾಗೆ ನಾನು ಯಾವತ್ತೂ ಹೀಗೆ ಕಾಣ್ಬೋದು ನಿಮಗೆ. ಸ್ವಲ್ಪ ಬ್ರೂನೋ ದೊಡ್ಡ ಆಗುವ ತನಕ ಹೇರ್ ನಾನು ಬಿಡುವಾಗಿಲ್ಲ, ಬಿಕಾಸ್ ಇವನು ಎಳಿತಾನೆ ಹಾಗೆ ಫುಲ್ ಕಟ್ಟಿ ಹಾಕೋದು ಕೂದಲನ್ನು. ಭಾರಿ ಜೋರಿದಾನೆ ಹಾಗೆಲ್ಲ ಮಾಡಲಿಕ್ಕೆ ಹೋದರೆ ಅಲ್ಲ. ಬ್ರೂನೋ ನಿದ್ದೆ ಬರ್ತಾ ಉಂಟು ಅವನಿಗೆ, ಪಾಪ ನಿದ್ದೆ ಮಾಡಲಿಕ್ಕೆ ಬಿಡ್ತಾನೆ ಈಗ ಸ್ವಲ್ಪ ಹೊತ್ತಲ್ಲಿ. ಒಂದು ಸ್ವಲ್ಪ ಹೊತ್ತು ನಾನು ನಿಮಗೆ ಇಲ್ಲೇ ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸ್ತೇನೆ. ಆಮೇಲೆ ಫುಲ್ ನಿದ್ದೆ ಮಾಡಿದ ನಂತರ ಕೆಳಗೆ ಬಿಟ್ಟು ಹೊರಗಡೆ ಹೋಗ್ತಾನೆ. ಈಗ ನಾನು ಸ್ವಲ್ಪ ಡಲ್ಲ ಆದ, ಇನ್ನು ಸ್ವಲ್ಪ ನಿದ್ದೆ ಮಾಡ್ತಾ ಹೋಗ್ಬೋದು ಅವನೊಂದು 5-10 minutesಲ್ಲಿ. ಆಮೇಲೆ ನಾನು ಎದ್ದು ಹೋಗ್ತಾನೆ ಮೆಲ್ಲ. ಆಮೇಲೆ ನಿದ್ದೆ ಮಾಡಿದರೆ ಆಮೇಲೆ ಲೋಕರುದಿಲ್ಲ, ಅಲ್ಲಿ ಸಿಂಬ ಬೊಬ್ಬೆ ಹಾಕ್ತಾಯಿದ್ದಾನೆ ವಾಕಿಂಗಿಗೆ. ಅವನದು 2 ವಾಯ್ಸ್ ಉಂಟು, ಒಂದು ಬೊಗಳುವ ಸ್ವರ, ಇನ್ನೊಂದು ನಮ್ಮನ್ನು ಕರೆಯುವ ಸ್ವರ. ಇದು ಅವನೊಂದು ಕರಿತಿರೋದು ಅವನು, ಪ್ಯಾಂಕ್ ಕಾಯಿಂಕ್ ಅಂತೆಲ್ಲ. ಅಲ್ಲಿ ಅಪ್ಪ ಅಂಗಳದಲ್ಲೇ ಇದ್ದಾರೆ, ಹಾಗೆ ಅವ ಬೊಬ್ಬೆ ಹಾಕ್ತಿರೋದು. ಮೋಸ್ಟ್ಲಿ ಅಪ್ಪ ಅನ್ಕೊಂಡಿರ್ಬೋದು ಅವನಿಗೆ. ಅಪ್ಪ ಶೂ ಹಾಕಿದರೆ ಅವನಿಗೆ ವಾಕಿಂಗ್ ಹೋಗೋದು ಅಂತಲೇ ಲೆಕ್ಕ. ಸೊ ಅಪ್ಪ ಶೂ ಹಾಕಿದ್ರೆ ಕೂಡಲೇ ಬೊಬ್ಬೆ ಹಾಕ್ಲಿಕ್ಕೆ ಶುರು ಆಗ್ತಾನೆ, ಹೋಗುವ ಅಂತ. ಆ್ಯಂಡ್ ಒಂದು ವರ್ಡ್ ಉಂಟು ಹೋಗುವಾನ ಅಂತ, ಆಗ ಅವನ ಹೆಡ್ ಟಿಲ್ಟ್ ಆಗ್ತದೆ ಆ್ಯಂಡ್ ಎದ್ದು ಕೂತ್ಕೊಳ್ತಾನೆ. ಅಂದರೆ ಅವನಿಗೆ ಅಭ್ಯಾಸ ಆಗಿದೆ, ಹಾಂ ಹೋಗುವಾನ ಅಂತ ಹೇಳಿದ್ರೆ ಈಗ ವಾಕಿಂಗ್ ಹೋಗೋದು ಅಂತ. ಹಾಗಿರೋ ಪುಣ್ಯಾತ್ಮ ಅವ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ
ಇವತ್ತು ಮಂಡೇ. ನಾನು ನಿನ್ನೆ ಆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ಇಲ್ಲಿಗೆ, ಬಿಕಾಸ್ ನನಗೆ ನಿನ್ನೆ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಇವತ್ತಿಗೆ ಅದನ್ನೇ ಕಂಟಿನ್ಯೂ ಮಾಡುವ ಅಂತ ಇದ್ದೇನೆ. ನಿನ್ನೆ ಆ್ಯಕ್ಚುಲಿ ಸಂಡೇ, ನಿನ್ನೆ ಅರ್ಧ ಸಂಡೇ ಬ್ಲಾಗ್ ಮಾಡಿ ಈಗ ಅರ್ಧ ನಾನು ಮಂಡೆಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ಎಂತಂತ ಹೇಳಿದರೆ ಬ್ರೂನೋನಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಡೇ. ಆ್ಯಕ್ಚುಲಿ 5 days ಇಂದ ಕರ್ಕೊಂಡು ಹೋಗಿದೆ, ಬಟ್ ಆಗ ಡಾಕ್ಟರ್ ಹೇಳಿದ್ರು ಮನೆಗೆ ತಂದು 10 days ಆಗಬೇಕು, ಆಮೇಲೆ ನಾವು ಕೊಡೋದು ಅಂತ. ಸೊ ಇವತ್ತಿಗೆ 10 days ಆಯಿತು ಇವನು ಬಂದು. ಹಾಗೆ ನಾನು ಫಸ್ಟ್ ಹೋಗೋದು ಅಂತ ಇತ್ತು ಕರ್ಕೊಂಡೆವು ನಾನು, ಬಟ್ ಆಮೇಲೆ ಅಪ್ಪ ಹೇಳಿದ್ರು ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಇವನು ಇವತ್ತು ಅಪ್ಪನ ಜೊತೆ ಹೋಗೋದು ವ್ಯಾಕ್ಸಿನೇಷನ್ಗೆ ಅಂತ. ಐ ಹೋಪ್ ಎಂತ ಉಪದ್ರ ಮಾಡ್ಲಿಕ್ಕಿಲ್ಲ. ಮೊನ್ನೆ ಪಾಪ ಇದ್ದ ಅಲ್ಲಿ ಡಾಕ್ಟರ್ ಹತ್ರ ಎಲ್ಲ ಹೋಗುವಾಗ. ಸೊ ಇವತ್ತು ಹಾಗೆ ಅಂತ ರಿಯಾಕ್ಟ್ ಮಾಡ್ಲಿಕ್ಕಿಲ್ಲ. ಪಾಪ ಒಂದು ಸ್ವಲ್ಪ ನೋವಾಗ್ಬೋದು. ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ಹೇಗಿರ್ತಾನೆ ಅಂತ ನೋಡಬೇಕು, ಆ್ಯಕ್ಟಿವ್ ಇರ್ತಾನೆ ಅಂತ. ಅವತ್ತು ಸಿಂಬನ ಟೈಮಲ್ಲಿ ಅವನು ಆ್ಯಕ್ಟಿವೇ ಇದ್ದ, ಅವನಿಗೆಂತ ಜ್ವರ ಹಾಗೆಲ್ಲ ಎಂತ ಬರಲಿಲ್ಲ. ವ್ಯಾಕ್ಸಿನೇಷನ್ ಕೊಟ್ಟು ಜ್ವರ ಬರ್ತಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದೇ ಫಸ್ಟ್ ಟೈಮ್ ಅಲ್ಲ ಡೋಸ್. ಇವತ್ತು ಮೋಸ್ಟ್ಲಿ 2 ವ್ಯಾಕ್ಸಿನೇಷನ್ಸ್ ಉಂಟು ಅಂತ ಕಾಣ್ತದೆ, ಗೊತ್ತಿಲ್ಲ ಎಷ್ಟು ಅಂತ. ಆಮೇಲೆ ಅಪ್ಪ ಹೋಗಿ ಬಂದಮೇಲೆ ನಾನು ತೋರಿಸ್ತೇನೆ ಇವನು ಹೇಗಿದ್ದಾನೆ ಎಂತ ಮಾಡಿದ ಅಂತ. ಅಪ್ಪ ರೆಕಾರ್ಡ್ ಮಾಡಿದ್ರೆ ಆ ಕ್ಲಿಪ್ಸ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿ ಬಿಡ್ತೇನೆ, ವ್ಯಾಕ್ಸಿನೇಷನ್ ಟೈಮಲ್ಲಿ ಎಂತ ಮಾಡ್ತಿದ್ದ ಇವನು ಅಂತ. ಇವನು ಕಚ್ಚಿ ನನ್ನ ಕೈಯೆಲ್ಲ ನೋವು ಸ್ಟಾರ್ಟ್ ಆಗಿದೆ, ಬ್ಲಡ್ ಕೂಡ ಬರ್ತಿತ್ತು ನಿನ್ನೆ. ಸಿಟ್ಟಲ್ಲಿ ಕಚ್ಚೋದಲ್ಲ, ಆಟದಲ್ಲಿ ಕಚ್ಚುದು ಅವನು. ಆಗ ಸ್ವಲ್ಪ ಅವನನ್ನು ನಾವು ಬಿಡಿಸ್ಕೊಳ್ಳಿಕ್ಕೆ ಟೈಮ್ ಬೇಕಾಗ್ತದೆ. ಆ ಟೈಮಲ್ಲ ಫುಲ್ ಕಚ್ಚಿ ಹಿಡಿತಾನೆ ಗಟ್ಟಿ. ಸಿಂಬ ಕೂಡ ಹೀಗೆ ಇದ್ದ, ಸೇಮ್. ಈ ಅಣ್ಣ ತಮ್ಮದ್ರಲ್ಲಿ ಹಂಗಂತ ಡಿಫ್ರೆನ್ಸ್ ಕಾಣ್ತಿಲ್ಲ. ಅವ್ನು ಸಹ ಸೇಮ್, ಇವನ್ ಎಂತೆಲ್ಲ ಮಾಡ್ತಾರೆ ಅದೇ ಅವ್ನು ಸಹ ಮಾಡಿದ್ದಾನೆ. ಅಲ್ಲಿ ಅಮ್ಮನ ಪಾಟ್ ಹತ್ರ ಎಲ್ಲ ಹೋಗಿ ಕೂತ್ಕೊಳ್ಳೋದು, ಅದರ ಮಧ್ಯೆ ನುಗ್ಲಿಕ್ಕೆ ನೋಡುದು. ಸಿಂಬ ಕೂಡ ಹಾಗೆ ತನ್ನ ದಿನ ಹಾಗೆ ಮಾಡಿದ್ದ, ಇವನು ಕೂಡ ಹಾಗೆ ಮಾಡ್ತಿದ್ದಾನೆ. ಈಗ ಅಂಗಳದಲ್ಲಿ ಓಡುದು, ಇವನು ಸಹ ಹಾಗೆ ಅಂಗಳದಲ್ಲಿ ಓಡುದು. ಇಬ್ಬರಿಗೆ ಅಪ್ಪ ಅಂತ ಹೇಳಿದ್ರೆ ಭಾರಿ ಇಷ್ಟ. ಅಪ್ಪ ಬಂದ ಕೂಡಲೇ ಬಿಲಲ್ಲಿ ಆಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಿಂಬ ಕೂಡ ಹಾಗೆ, ಅಪ್ಪ ಅಂದ್ರೆ ತುಂಬಾ ಇಷ್ಟ. ಇಬ್ಬರದ್ದು ಸೇಮ್. ಸಿಂಬ ಕೂಡ ತುಂಬಾ ಆಕ್ಟಿವ್ ಪಪ್ಪಿ, ಇವನು ಕೂಡ ತುಂಬಾ ಆಕ್ಟಿವ್ ಪಪ್ಪಿ. ಇಬ್ಬರದ್ದು ನಂಗೆ ಏನೋ ಒಂದು ಹೇಳಿ ಮಾಡಿಸೋದು ಜೋಡಿ ಇವ್ರದ್ದು, ಆ ಥರ ಎನಿಸ್ತಾ ಉಂಟು. ಬ್ರೀಡ್ ಬೇರೆ ಆದ್ರೂ ಕೂಡ ಇವ್ರದ್ದು ಒಂದೇ ಸೋಲ್ ಅಂತ ಅಂತದೆ ನಂಗೆ ಯಾಕೋ. ಟಾಯ್ಸ್ ಅಲ್ಲಿ ಇನ್ನೂ ತುಂಬಾ ಆಡ್ತಿದ್ದ, ಸ್ವಲ್ಪ ಅಭ್ಯಾಸ ಆಗಿದೆ ಈಗ ಟಾಯ್ಸ್ ಇದು. ಕ್ಯಾರೆಟ್ದು ಇಷ್ಟು ತಲೆ ಹೋಗಿದೆ ಇಲ್ಲಿ, ಸ್ವಲ್ಪ ಇಲ್ಲಿ ತನಕ ಕವರ್ ಇತ್ತು, ಅದನ್ನೆಲ್ಲ ಕಚ್ಚಿ ಇಷ್ಟು ಮಾಡಿ ಹಾಕಿದ್ದಾನೆ. ಕ್ಯಾರೆಟ್ ಹಿಡ್ಕೊಂಡು ಕೂಡಲೇ ಬಂದ, ಸ್ವಲ್ಪ ಹೊತ್ತು ಕ್ಯಾರೆಟ್ ಹಿಡ್ಕೊಳ್ತೇನೆ, ಆಮೇಲೆ ನನ್ನ ಕೈಯನ್ನು ಹಿಡ್ಕೊಳ್ಳೋದು. ಈ ಕೈ ನಂದು ಹೋಗಿದೆ ಇಲ್ಲಿ ಫುಲ್. ಆ್ಯಕ್ಚುಲಿ ಫುಲ್ ಬ್ಲಡ್ ಬರ್ತಿತ್ತು ನಿನ್ನೆ ಕಚ್ಚಿ. ಈಗ ತುಂಬ ನೋವಾಗ್ತಾ ಉಂಟು ನನಗೆ. ನೋಡಿ ಅವನ ಬುದ್ಧಿ. ನಿದ್ದೆಂದ ಹೇಳುವಾಗ ಎಷ್ಟು ಪಾಪ ಕಾಣ್ತಾನೆ ಅಂತ ಹೇಳಿದ್ರೆ ಯಾರಾದ್ರೂ ಬಂದು ಮುದ್ದು ಮಾಡ್ಬೋದು. ನಿದ್ದೆ ಆಗಿ ತಿಂಡಿ ತಿಂದು ಒಂದು ಶುರು ಆಗ್ತದೆ ಇವನಿಗೆ. ದೇವರೇ, ಹೀಗೆ ಮಾಡುದು. ಹಾರಿ ಬಂದು ಕಚ್ಚುದು. ಅದು ಸುಮ್ಮನೆ ಬರುದು ಸಹ ಅಲ್ಲ, ಹಾರಿಕೊಂಡು ಬರುದು ಕಚ್ಚಲಿಕ್ಕೆ. ವಾಪಸ್ ಸೇಮ್ ಆಂಗಲ್ ಫಿಕ್ಸ್ ಮಾಡಿದ್ರೆ ಹಿಡ್ಕೊಂಡು ಇಷ್ಟೊತ್ತು ಕಚ್ಚಿದ್ದು ಸರ್. ಹಿಡ್ಕೊಂಡ ಕೂಡಲೇ ಸುಮ್ಮನೆ ಸೈಲೆಂಟ್ ಆಗಿದ್ದಾನೆ. ನಿದ್ದೆ ಸಹ ಬರ್ತಿರ್ಬೋದು ಈಗ. ಇವನಿಗೆ ಹೈ ಸ್ಪೀಡ್ ಫ್ಯಾನಿಗೆ ತುಂಬಾ ನಿದ್ದೆ ಬರ್ತದೆ. ಅದೇ ನಾವು ಬಾಯಿಂದ ಗಾಳಿ ಹಾಕಿದ್ರೆ ಕೋಪ ಬರ್ತದೆ. ಹಾಕ್ತೇನೆ ಇಲ್ಲಿ. ಹೀಗೆ ಮಾಡುದು, ಕಚ್ಚಲಿಕ್ಕೆ ಬರ್ತಾನೆ. ಅದೇನೋ ಅವನಿಗೆ ಉಪದ್ರ ಆಗ್ತದೆ ಕಾಣ್ತದೆ. ವಿಸಿಲ್ ಸೌಂಡಿಗೆಲ್ಲ ರಿಯಾಕ್ಟ್ ಮಾಡ್ತಾನೆ ಇವನು. ಎಲ್ಲಿಗೆ ಹೋಗ್ಬೇಕಾಗಿದೆ ಇವನಿಗೆ ಈಗ. ಅದು ಮಗ ದೂರ ಸ್ವಲ್ಪ ಪಾಪ, ಅದಕ್ಕೆ ನಿದ್ದೆ ಬರ್ತಾ ಉಂಟು ಕಾಣ್ತದೆ. ಹಾಗೆ ಪಾಪ ಆದ್ರೆ ತುಂಬಾ ಪಾಪ. ಮತ್ತೆ ನಿದ್ದೆಯಲ್ಲಿ ಲೋಕ ಇರೋದಿಲ್ಲ ನಂಗೆ. ಬೆಳಿಗ್ಗೆ ಹೇಳುವಾಗೆಲ್ಲ ಅಯ್ಯೋ ಪಾಪ ಅಂತ ಅನ್ಸುದು. ಇವನು ಬೆಡ್ ಅಲ್ಲಿ ತಲೆ ಇಟ್ಟು ಮಲಗಿರ್ತಾನೆ. ಕೆಲವೊಮ್ಮೆ ನನ್ನ ಮುಖದಲ್ಲಿ ತಲೆ ಇಟ್ಟು ಮಲಗುದು. ಉಸಿರಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಕಷ್ಟ ಆಗ್ತದೆ. ಆದ್ರೂ ಅಂತ ಮಾಡಿದ್ರೆ ನಾನು ಮತ್ತೆ ಪಾಪ ಮಲಗಲಿ ಅಂತ. ಆಕ್ಟಿವ್ ಇರ್ಬೇಕು ಪಪ್ಪಿ, ಖುಷಿ ಆಗ್ತದೆ ಆಕ್ಟಿವ್ ನೋಡಿ. ಬಟ್ ಅದೇ ಕೈಗೆ ಸಹ ನೋವು ಆಗ್ತದೆ ತುಂಬಾ. ಕೆಲವೊಮ್ಮೆ ಫುಲ್ ಗಾಳಿ ಹೋದಾಗೆ ಮಾಡುದು. ಅದು ಸಹ ಪಾಪ. ಈಗ ನೋಡಿ ನಿದ್ದೆ ಮಾಡ್ತಾ ಇದ್ದಾನೆ. ಅವನಿಗೆ ಇಲ್ಲಿ ಕೂತ್ರೆ ಆಯ್ತು. ಅವನಿಗೆ ರೂಮ್ ಒಳಗಿರೋದು ಪ್ರಾಬ್ಲಮ್ ಅಲ್ಲ, ಅವನಿಗೆ ಒಬ್ನೇ ಇರೋದು ಪ್ರಾಬ್ಲಮ್. ಒಬ್ನೇ ಬಿಟ್ಟ ಕೂಡ್ಲೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಯಾರಾದ್ರೂ ನಾವಿಲ್ಲಿ ಇದ್ರೆ ಸುಮ್ನೆ ಮಲಗ್ತಾನೆ. ಮತ್ತೆ ಆಚೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ನಿದ್ದೆ ಮಾಡ್ತಾನೆ. ತಿಂಡಿ ಆಯ್ತು ಅವನದು ಫಸ್ಟ್ 7 o'clock ಇದು. ಇನ್ನು ಅವನಿಗೆ 10 o'clock ಕೊಡ್ಬೇಕು. ಈಗ 8:50 ಆಗ್ತಾ ಬಂತಷ್ಟೇ. ಡಾಕ್ಟರ್ ಹತ್ರ ಬೇರೆ ಹೋಗ್ಲಿಕ್ಕೆ ಉಂಟಲ್ಲ, ಸ್ವಲ್ಪ ಜಾಸ್ತಿ ಫೀಡ್ ಮಾಡಿ ಬಿಡ್ಬೇಕು. ಆಮೇಲೆ ಪಾಪ ಅಲ್ಲಿ ಬಿಸಿಲಿಗೆಲ್ಲ ಹಸಿವೆಲ್ಲ ಆದ್ರೆ ಅಂತ ಎಲ್ಲ ಎದ್ದು ಇಲ್ಲಿ ಬಂದಿದ್ದಾನೆ. ಅವನಿಗಂದ್ರೆ ನಾವು ಹಿಡ್ಕೊಂಡು ಅವನಿಗೆ ಸೆಕೆ ಆಗ್ತದೆ ಜಾಸ್ತಿ. ಅವನಿಗೆ ಈ ತರ ನೆಲದಲ್ಲಿ ಮಲಗಲಿಕ್ಕೆ ಜಾಸ್ತಿ ಇಷ್ಟ. ತಂಪು ಫೀಲ್ ಆಗ್ತದೆ. ನಮಗೂ ಸಹ ಹಾಗೆ ಅಲ್ಲ, ಜೋರ್ ಸೆಕೆ ಇರುವಾಗ ಎಲ್ಲ ಒಂದು ಬೆಡ್ಡಲ್ಲಿ ಮಲಗಿದ್ದು ಸೆಕೆ ಆಗ್ತದೆ. ಆಗ ಖಾಲಿ ನೆಲದಲ್ಲಿ ಬಂದು ಮಲಗಲಿಕ್ಕೆ ತಂಪು ಜಾಸ್ತಿ ಫೀಲ್ ಆಗ್ತದೆ. ಇವನಿಗೂ ಸಹ ಹಾಗೆ ಆಗಿರ್ಬೋದು ಪಾಪ.
ಕಣ್ಣು ನೋಡಿ ಕೆಂಪಾಗ್ತಾ ಬಂದ, ನಿದ್ದೆ ಬರ್ತಾ ಉಂಟು ಅಂತ ಅರ್ಥ ಅವನದ್ದು ಕಣ್ಣು ಕೆಂಪಾದ್ರೆ. ಸಿಂಬನ ಕಣ್ಣು ಸಹ ಹಾಗೆ, ನಿದ್ದೆ ಬಂದ್ರೆ ಕಣ್ಣು ಕೆಂಪಾಗ್ತದೆ, ನಿದ್ದೆಯಿಂದ ಆದದಲ್ಲಿ ಎಬ್ಸಿದ್ರೆ ಅಲ್ಲ. ನನಗೆ ನೆಟ್ಟಾಗಿ ವಿಸಿಲ್ ಹಾಕ್ಲಿಕ್ಕೆ ಬರೋದಿಲ್ಲ, ನಾನು ಜಸ್ಟ್ ಟ್ರೈ ಮಾಡ್ತಿದ್ದೇನೆ ಇವನಿಗೋಸ್ಕರ, ಸುಮ್ಮನೆ ಆಟ ಆಡಿಸೋ ಸ್ವಲ್ಪ ಅಂತ. ನಿದ್ದೆ ಅಂತ ಇವನು ಹೇಗೋ ಮಾಡೋದು ನಂಗೆ ಕಾಣ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಮಾಡ್ಬೋದು, ಆ್ಯಕ್ಚುಲಿ ನಿದ್ದೆ ಮಾಡಬೇಕಿತ್ತು ಇಷ್ಟೊತ್ತಲ್ಲಿ, ಯಾಕೆ ಮಾಡಲಿಲ್ಲ ಅಂತ ನಂಗೆ ಅರ್ಥ ಆಗೋದಿಲ್ಲ ಇವನು. ಇವತ್ತು ಬೆಳಿಗ್ಗೆ ಲೇಟ್ ಎದ್ದಿದ್ದೀವ, ನಾನಿದ್ದ ನಂತರ ಮತ್ತೆ ನಾನು ಇವನು ಎಬ್ಸಿದ್ದು. ಅಲ್ಲಿ ತನಕ ನಿದ್ದೆ ಮಾಡಿದ್ದ ಬೆಡ್ಡಲ್ಲಿ ಅಲ್ಲ ಬ್ರುನೋ. ಬ್ರುನೋ, ನನ್ನ ಪ್ಯಾಂಟ್ ಸ್ವಲ್ಪ ಇಗ್ನೋರ್ ಮಾಡಿ, ಅದು ಒಂದು ಕಾಲಿಗೆ ಬೇರೆ ಡಿಸೈನ್, ಒಂದು ಕಾಲಿಗೆ ಬೇರೆ ಡಿಸೈನ್ ಆಗಿದೆ. ಇದು ನನ್ನ ಸೆಲೆಕ್ಷನ್ ಅಲ್ಲ, ಅಪ್ಪ ಮತ್ತೆ ಅಕ್ಕ ಮಂಗಳೂರು ಹೋದಾಗ ಹಿಡ್ಕೊಂಡು ಬಂದದ್ದು, ನಾನು ಜೋಕರ್ ಅಂತ ಕಾಣಲಿ ಅಂತ. ಸೊ ಎಂತ ಮಾಡಿದ್ದೆ, ನಾನು ಹಾಕ್ತಿದ್ದೇನೆ ಅಷ್ಟೇ. ಇದರ ಮೆಟೀರಿಯಲ್ ತುಂಬ ಸಾಫ್ಟ್ ಉಂಟು, ಅದಕ್ಕೆ ನಾನು ಹಾಕ್ತಿರೋದು. ಹಾಕ್ತಿರ್ಲಿಲ್ಲ ಇದನ್ನು, ಒಂದು ಕಾಲಿಗೆ ಒಂದು, ಇನ್ನೊಂದು ಕಾಲಿಗೆ ಇನ್ನೊಂದು ಅಂತ. ಬಟ್ ಮೆಟೀರಿಯಲ್ ತುಂಬ ಕಂಫರ್ಟೇಬಲ್ ಉಂಟು, ತುಂಬ ಸಾಫ್ಟ್ ಉಂಟು, ಹಾಗೆ ಹಾಕ್ತಿದ್ದೇನೆ ಅಷ್ಟೇ, ಈಗ ಮನೆಯ ಅಲ್ಲ ಅಂತ. ಈಗ ರೆಡಿಯಾಗಿದ್ದಾನೆ ಬ್ರೂನು ಡಾಕ್ಟರ್ ಹತ್ರ ಹೋಗಲಿಕ್ಕೆ. ಇವನ್ನ ಒಮ್ಮೆ ಫುಲ್ ಕೋಮ್ ಮಾಡಿದೆ, ಆಮೇಲೆ ಬೆಲ್ಟ್ ಎಲ್ಲ ಹಾಕಿದ್ದೇನೆ. ಈಗ ಅವನಿಗೆ ಕುಡಿಲಿಕ್ಕೆ ನೀರು ಮತ್ತೆ ಏನಾದರೂ ಮಾಡಿದ್ದೆ, ಒಂದು ಬಟ್ಟೆ ಎಲ್ಲ ರೆಡಿ ಇಟ್ಟಿದ್ದಾನೆ ಹೊರಗೆ. ಸೊ ಫಸ್ಟ್ ಟೈಮ್ ಒಬ್ಬನೇ ಅಪ್ಪನೊಟ್ಟಿಗೆ ಹೋಗ್ತಿರೋದು. ಲಾಸ್ಟ್ ಟೈಮ್ ನನ್ನ ಜೊತೆ ಹೋದದ್ದು, ಬರುವಾಗ ಸಹ ನಾವೆಲ್ಲ ಇದ್ದದ್ದು, ಆಮೇಲೆ ಹೊರಗೆ ಹೋಗಲಿಲ್ಲ ಇವ. ಸೊ ನೋಡಬೇಕು ಹೇಗೆ ಬಿಹೇವ್ ಮಾಡ್ತೇನೆ ಅಂತ ಅಪ್ಪನ ಜೊತೆಗೆ. ಒಳ್ಳೆ ರೀತಿಯಲ್ಲಿ ಹೋಗಿ ಬಂದರೆ ಸಾಕಿವ, ಎಂತ ಉಪದ್ರ ಕೊಡೋದು. ಯಾಕಂದರೆ ಅಪ್ಪ ಡ್ರೈವಿಂಗ್ ಮಾಡಿಕೊಂಡು ನೋಡಿಕೊಳ್ಳಿಕ್ಕೆ ಕಷ್ಟ, ಸುಮ್ಮನೆ ಕೂತ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಹಾಗೆ ಕೂತ್ಕೊಂಡ್ರೆ ಸಾಕಿ. ನೀವು ಸ್ವಲ್ಪ ಆ್ಯಕ್ಟಿವಲ್ಲಿದ್ದಾನೆ, ಸ್ವಲ್ಪ ನಿದ್ದೆ ಬಂದಿದ್ರೆ ಒಳ್ಳೇದಿತ್ತು. ಆಟ ಆಡಿಕೊಂಡಿದ್ದಾನೆ ಪಾಪ, ವಿಷಯ ಗೊತ್ತಿಲ್ಲ. ಈಗ ಉಂಟು ಅವನಿಗೆ ಇಂಜೆಕ್ಷನ್ ಅಂತ, ಈಗ ನೋವು ಆಗ್ಬೋದು ಅಂತ. ಅಷ್ಟೇ, ನೋವು ಆಗ್ಲಿಕ್ಕಿಲ್ಲ ಅನಿಸ್ತದೆ. ನೋವು ಆಗಿದ್ರೆ ಸಾಕು, ಪಾಪ ಚಿಕ್ಕ ಅಲ್ಲ. ಫುಡ್ಡೆಲ್ಲ ತಿನ್ನಿಸಿದೆ ಈಗ ವಾಪಸ್ ಅವನಿಗೆ, ಇನ್ ಕೇಸ್ ಹಸಿವಾದರೆ ಅಂತ. ಮತ್ತೆ ಸೆಕೆ ಸಹ ಅಲ್ಲ, ಹಾಗೆ ಹಾಲೆಲ್ಲ ಕುಡಿಸಿದೆ. ಇವನು ಹಾಲು ಕುಡಿತಾನೆ, ಇವನಿಗೆ ಮೊಸರೆಲ್ಲ ಅಷ್ಟು ಇಷ್ಟ ಇಲ್ಲ, ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಲ್ಲ ಇವನು. ಸಿಂಬಾನಿ ಕೂಡ ನಾನು ಹಾಲು ಕೊಡ್ತಿದ್ದೆ, ಸೊ ಅದೇ ಇವನಿಗೆ ಕೊಟ್ಟದು. ಡಾಕ್ಟರ್ ಅಲ್ಲಿ ನಾನು ಲಾಸ್ಟ್ ಕರ್ಕೊಂಡು ಹೋಗಿದ್ದೆ, ಡಾಕ್ಟರ್ ಕೂಡ ಹೇಳಿದರು ಮಿಲ್ಕ್ ಎಲ್ಲ ಕೊಡಿ ಅಂತ, ಪರವಾಗಿಲ್ಲ ಅಂತ. ಹಾಗೆ ಕೊಟ್ಟಿದ್ದಾನೆ ಇವನಿಗೆ. ಈಗ ತುಂಬ ಖುಷಿಯಲ್ಲಿ ಕುಡ್ದ. ಇಲ್ಲೆಲ್ಲ ಇಟ್ಟೆ ನನಗೆ 2 ಬಟ್ಟೆ, ಒಂದು ಅವನನ್ನು ಉಜ್ಲಿಕ್ಕೆ, ಏನಾದರೂ ಉಪದ್ರ ಮಾಡಿದ್ರೆ ಉಜ್ಲಿಕ್ಕೆ ಅಂತ ಎಲ್ಲ. ಆಮೇಲೆ 2 ಬಾಟಲ್ ನೀರಿಟ್ಟಿದ್ದಾನೆ ಕುಡಿಲಿಕ್ಕೆ. ಆಮೇಲೆ ಅದನ್ನು ಒಂದು ಬೌಲ್ ಇಟ್ಟಿದ್ದಾನೆ ನೀರು ಕೊಡಲಿಕ್ಕೆ ಅಂತ. ಒಂದು ಟಾಯ್ ಕೂಡ ಇಟ್ಟೆ, ಇನ್ ಕೇಸ್ ಅವನಿಗೆ ಆಟ ಆಡಬೇಕು ಅಂತ ಕಂಡ್ರೆ ಆಟ ಆಡಲಿ, ಹಾಗೆ ಆದರೂ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಲಿ ಅವನದು ಅಂತ. ಹಾಗೆ ನೋಡ್ಬೇಕು ಈಗ ಎಂತ ಮಾಡ್ತಾನೆ ಅವನು ಹೋಗುವಾಗ ಅಂತ. ಇದವನು ಓಮ್ನಿಯಲ್ಲಿ ವೇಟ್ ಮಾಡ್ತಿರೋ ಕ್ಲಿಪ್. ಓಮ್ನಿ ಸ್ವಲ್ಪ ಇಗ್ನೋರ್ ಮಾಡಿದ್ದು, ಸಿಂಬಾನ ಕರ್ಕೊಂಡು ಹೋಗಿ ಫುಲ್ ಸೀಟೆಲ್ಲ ಹರಿದು ಹೋಗಿದೆ. ಸಿಂಬಾ ಫುಲ್ ಎಲ್ಲ ಆಟ ಆಡ್ಕೊಂಡೆಲ್ಲ ಹೋಗ್ತಿದ್ದ ಇದರಲ್ಲಿ, ಅವನ ರೈಟ್ಸಿಗೆ ಎಲ್ಲ ಹಾಗೆ. ಸೊ ಈಗ ಬ್ರೂನೋ ಹೋಗಿ ತುಂಬ ಹೊತ್ತಾಯ್ತು ಅವನು ವ್ಯಾಕ್ಸಿನೇಷನ್ಗೆ. ಆಗ 11 o'clock ಹೋಗಿದ್ದಾನೆ ಅಪ್ಪನ ಜೊತೆ. ಈಗ 1:15 ಆಗ್ತಾ ಬಂತು. ಹಾಗೆ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ, ಎಷ್ಟೊತ್ತಿಗೆ ಬರ್ತಾನೆ ಅಂತ, ಹೇಗಿರ್ಬೋದು ಅವನಿಗೆ ವ್ಯಾಕ್ಸಿನೇಷನ್ ಆಗಿರುವಾಗ ಅಂತ. ಆ್ಯಂಡ್ ಹೊರಗೆ ತುಂಬ ಸೆಕೆ ಸಹ ಉಂಟು. ಸೊ ಅವ್ನು ಹೇಗೆ ಬೇರ್ ಮಾಡಿರ್ತಾನೆ, ಅಪ್ಪ ಹೇಳಿದರು ಒಮ್ಮೆ ಕಾಲ್ ಮಾಡಿದಾಗ, ಅಪ್ಪ ಹೇಳಿದರು ತುಂಬ ಸೆಕೆ ಉಂಟು ಇಲ್ಲಿ ಅಂತ. ಸೊ ನಾನು ಆಗದಿಂದ ಅವನ ಫುಡ್ ರೆಡಿ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾನೆ, ಬಂದ ಕೂಡಲೇ ಫುಡ್ ಕೊಡಬೇಕು ಅವನಿಗೆ ಅಂತ. ಪಾಪ ಫ್ಯಾನಲ್ಲಿ ಮಲಗಿದ್ದು ಸಾಕು ಅಂತ ಆಗ್ತಾ ಉಂಟು ನನಗೆ ಅವನಿಗೆ ಬಂದು. ಸೊ ಅದಕ್ಕೆ ಫಸ್ಟ್ ಟೈಮ್, ಈಗ 10 daysಲ್ಲಿ ಫಸ್ಟ್ ಟೈಮ್ ಹೊರಗಡೆ ಹೋದದ್ದು. ನಾನು ಮನೆಯಲ್ಲೇ ಇರುವಾಗ, ನಾನು ಬಿಟ್ಟು ಕೂಡ ಹೋಗಲಿಲ್ಲ 10 ದಿನದಲ್ಲಿ, ನಾನು ಒಟ್ಟಿಗೆ ಇದ್ದ. ಸೊ ಈಗ ಅವನು ಹೋದಾಗ ನಂಗೆ ಇಲ್ಲಿ ಖಾಲಿ ಫೀಲ್ ಆಗ್ತಾ ಉಂಟು. ಎಂಥದೋ ಒಂದು ಮಿಸ್ಸಿಂಗ್ ಇಲ್ಲಿ ಅಂತ. ಅದು ಯಾವತ್ತೂ ಒಂದು ರೂಮಲ್ಲಿ ಬ್ರೂನೋ ಇದ್ದಾನೆ ಇಲ್ಲಿ, ಅವನೊಟ್ಟಿಗೆ ಆಟ ಆಡೋದು ಅಥವಾ ಅವನು ಕರೆಯೋದು ಎಂಥದನ್ನು ಮಾಡ್ತಾ ಇದ್ದಾನೆ, ಹೊರಗಡೆ ಕರ್ಕೊಂಡು ಹೋಗೋದು ಅಥವಾ ಅವ್ನು ತಿನ್ನಿಸೋದು ಏನಾದರೂ. ಈಗ ಒಂದು 2 hours ಎಲ್ಲ ಆಯಿತು. ಸೊ ಎಂತ ಸಹ ಇಲ್ಲ. ಸೊ ಅದನ್ನು ಖಾಲಿ ಫೀಲ್ ಆಗ್ತಾ ಉಂಟು ಈಗ ಬ್ರೂನೋ ಇಲ್ಲದೆ. ಬಂದ ಈಗ ಆಲ್ಮೋಸ್ಟ್ 2 o'clock ಆಗ್ತಾ ಬಂತು. ಆಗಲೇ ಬಂದಿದ್ದಾನೆ 1:30 ಅವನಿಗೆ ಸ್ವಲ್ಪ ಫುಡ್ ಎಲ್ಲ ಕೊಟ್ಟೆ, ಪೆಡಿಗ್ರಿ ಎಲ್ಲ ಕೊಟ್ಟೆ. ಪಾಪ ಫುಲ್ ಸುಸ್ತಾಗಿ ಹೋಗಿತ್ತು ಅವನಿಗೆ. ಅಪ್ಪನೇ ನೀರೆಲ್ಲ ಕೊಡಿಸಿದ್ರಂತೆ, ಅದು ತುಂಬ ಸೆಕೆ ಇತ್ತು ಅಂತ ಅಪ್ಪ ಸಹ ಹೇಳ್ತಿದ್ದೆ. ಅಪ್ಪನೇ ಸೆಕೆ ಆಗ್ತಿತ್ತು ತುಂಬ, ಇವನಿಗೆ ಪಾಪ ಹೀಗಾಗಿರ್ಬೋದು. ಬಂದ ಕೂಡಲೇ ಫೈನಲ್ ಡೇಯಲ್ಲಿ ಸ್ವಲ್ಪ ಕೂತ್ಕೊಳಿಸಿ ಆಮೇಲೆ ಊಟ ಎಲ್ಲ ಕೊಟ್ಟೆ. ಈಗ ಪಾಪ ಮಲಗಿದ್ದಾನೆ ಅವ ಇಲ್ಲಿ. ಈಗ ಪಾಪ ನೋಡಿ ಇಲ್ಲಿ ಮಲಗಿದ್ದಾನೆ, ನನ್ನ ಕಾಲ ಮೇಲೆ ಮಲಗಿದ್ದಾನೆ ಇವ. ತುಂಬ ಹೊತ್ತು ನಿದ್ದೆ ಮಾಡ್ಬೋದು ಇವತ್ತು. ಪಾಪ ನೋವು ಸಹ ಆಗಿರ್ಬೋದಲ್ಲ. ಕೂಗ್ಲಿಲ್ಲ ಅಂತ ಇಂಜೆಕ್ಷನ್ ಕೊಡುವಾಗೆಲ್ಲ, ಸುಮ್ಮನೆ ಇದ್ದ ಗುಡ್ ಬಾಯ್ ಥರ.
ಸೊ ನನಗೆ ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಸ್ವಲ್ಪ ಕೆಲಸ ಕೂಡ ಇತ್ತು ಆ್ಯಂಡ್ ಅಬ್ರು ನನಗೆ ವ್ಯಾಕ್ಸಿನೇಷನ್ ಆದಷ್ಟೇ. ಸೊ ಅವ್ನು ಸ್ವಲ್ಪ ಡಲ್ ಇದ್ದಾನೆ, ಅಷ್ಟು ಪ್ಲೇಫುಲ್ ಇಲ್ಲ. ಸೊ ಅವನನ್ನು ನೋಡಿಕೊಳ್ತಾ ಇದ್ದಾನೆ ಅವಾಗಿಂದ. ನನಗೆಲ್ಲ ಸರಿ ಉಂಟಾ, ನೀರು ಹಾಲೆಲ್ಲ ಕೊಡ್ತಾ ಇದ್ದಾನೆ ಆಗದಿಂದ. ಸೊ ನಾನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ. ಇನ್ ಕೇಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನೂ ಒಳ್ಳೆ ಒಳ್ಳೆ ವ್ಲಾಗ್ಸ್ ಜೊತೆ ನಾನು ಮುಂದೆ ಸಿಗ್ತೇನೆ ನಿಮಗೆ. ಬಾಯ್.